ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಏನು ಮಹಾಕುಂಭಮೇಳ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕದಿಂದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದಂಥವರು ಸಹ ಕೆಲವರು ಇಂದು ಬೆಳಿಗ್ಗೆ ನಡೆದಂತಹ ಕಾಲು ತುಳಿತ ದುರಂತದಲ್ಲಿ ಮೃತರಾಗಿದ್ದಾರೆ ಅನ್ನುವಂಥ ಮಾಹಿತಿ ನಮಗೂ ಬಂದಿದೆ. ನಾವು ಮುಂಜಾನೆಯಿಂದ ಉತ್ತರ ಪ್ರದೇಶದ ಸರ್ಕಾರದ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಆದರೆ ಇಲ್ಲಿಯವರೆಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಯಾರ ಮೃತರ ಬಗ್ಗೆನೂ ಕೂಡ ನಮಗೆ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ. ಯು ಪಿ ಗೌರ್ಮೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ, ಯು ಪಿ ಸರ್ಕಾರ ಆಗಲಿ, ನಾವು ಈ ಕ್ಷಣದವರೆಗೆ ಯಾವ ಸಾವನ್ನು ನಮಗೆ ವರದಿ ಕೊಟ್ಟಿಲ್ಲ. ಅವರು ನಾವು ಕೇಳ್ತಾನೇ ಇದ್ದೇವೆ, ಕರ್ನಾಟಕದವರು ಯಾರಾದರೂ ಸಾವು ನೋವಿಗೆ ಈಡಾಗಿದ್ದಾರಾ ಅಂತ. ಉತ್ತರ ಪ್ರದೇಶದಿಂದ ಸರ್ಕಾರದಿಂದ ನಮಗೆ ಇಲ್ಲಿವರೆಗೂ ಯಾವುದೂ ಮಾಹಿತಿ ಬಂದಿಲ್ಲ. ಏತನ್ಮಧ್ಯ ಖಾಸಗಿ ನಮಗೆ ವಲಯಗಳಿಂದ ಕರ್ನಾಟಕದವರು ಕೂಡ ಈ ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ ನಾವು ಬೆಳಗಾವಿಯಲ್ಲಿ ನಮ್ಮ ಡಿ ಸಿಗೆ ಮಾತನಾಡಿ, ಡಿ ಸಿ ಅವ್ರಿಗೂ ಕೂಡ ಅಫಿಷಿಯಲ್ ಆಗಿ ಇಲ್ಲಿಂದನೂ ಮಾಹಿತಿ ಇರಲಿಲ್ಲ. ಆದರೂ ಕೂಡ ನಾವು ಡಿ ಸಿ ಅವರಿಗೆ ಹೇಳಿ ಖಾಸಗಿಯಿಂದ ಬಂದಿದ್ದ ಮಾಹಿತಿಯನ್ನು ವೆರಿಫೈ ಮಾಡಿ ಅಂತ ಹೇಳಿದಾಗ ಡಿ ಸಿ ಅವರು ಬೆಳಗಾವಿಯಲ್ಲಿ ಅವರ ಕುಟುಂಬಗಳನ್ನು ಸಂಪರ್ಕ ಮಾಡಿದಾಗ 4 ಜನ ಮೃತರಾಗಿರುವ ಸಾಧ್ಯತೆ ಇದೆ ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ ಬೆಳಗಾವಿಯಲ್ಲಿ. ಅದು ಒಬ್ಬರು ಮೇಘ ಅನ್ನೋರು, ಜ್ಯೋತಿ ಅನ್ನುವರು, ಅರುಣ ಮತ್ತು ಮಹಾದೇವಿ, ಇವರು 4 ಜನ ಮೃತರಾಗಿರುವಂತಹ ಸಾಧ್ಯತೆ ಇದೆ ಅಂತ ಖಾಸಗಿ ಮಾಹಿತಿ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ನನಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಯು ಪಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ನಮಗೆ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏತನ್ಮಧ್ಯ ನಾವು ತಕ್ಷಣ ಬೆಳಗಾವಿಯಿಂದ ಒಬ್ಬರು ಪೊಲೀಸ್ ಅಧಿಕಾರಿ, ಒಬ್ಬರು ಅಡಿಷನಲ್ ಡಿ ಸಿ ರ್ಯಾಂಕ್ ಆಫೀಸರು ಮತ್ತು ಬ್ಯಾಂಗ್ಳೂರಿಂದ ಒಬ್ಬರು IAS ಅಧಿಕಾರಿ, 3 ಜನಗಳ ತಂಡವನ್ನು ತಕ್ಷಣ ನಾವೀಗ ಪ್ರಯಾಗ್ರಾಜ್ಗೆ ಇಲ್ಲಿಂದ ರವಾನೆ ಮಾಡ್ತಾ ಇದ್ದೇವೆ. ಅಲ್ಲಿ ಹೋಗಿ ಇನ್ನೂ ಯಾರಾದರೂ ಈ ರೀತಿಯಾದಂತಹ ಹೆಚ್ಚು ಕಡಿಮೆ ಪ್ರಕರಣ ಇದೆ ಅಲ್ಲೇ ಮುಖಾಂ ಹೂಡಿ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಬ್ಬರು IAS ಅಧಿಕಾರಿ ಮತ್ತು ಬೆಳಗಾವಿಯಿಂದ ADC ಮತ್ತು ಒಬ್ಬರು ಪೊಲೀಸ್ 3 ಅಧಿಕಾರಿಗಳ ತಂಡವನ್ನು ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮಗೆ ಬಂದಿರುವಂತಹ ಖಾಸಗಿ ಅನಧಿಕೃತ ಮಾಹಿತಿಯ ಪ್ರಕಾರ ಬೆಳಗಾವಿಯಲ್ಲಿ BJP ಅವರ ಕಡೆಯಿಂದ ಈ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವರ ಒಂದು ಸಹಕಾರದಲ್ಲೋ ಸಹಾಯದಲ್ಲೋ ಅಥವಾ ಅವರ ನಾಯಕತ್ವದಲ್ಲೋ ಒಂದಷ್ಟು ಜನ ಕುಂಭಮೇಳಕ್ಕೆ ಪ್ರವಾಸ ಮಾಡಿದ್ರು ಬೆಳಗಾವಿ ಜಿಲ್ಲೆಯಿಂದ. ಅದರಲ್ಲಿ ಸುಮಾರು 300 ಜನದವರೆಗೆ ಆ ರೀತಿ ಪ್ರವಾಸ ಮಾಡಿದ್ರು ಅಂತ ಇವೆಲ್ಲ ಅನ್ವೆರಿಫೈಡ್ ಮಾಹಿತಿ ನಾನು ಹೇಳ್ತಾ ಇರೋದು. ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ, ಸಬ್ಜೆಕ್ಟು ಅಧಿಕೃತ ಮಾಹಿತಿ ಅಲ್ಲ. ಆದರೂ ನಮಗೆ ಬಂದಿರುವಂಥ ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಬಂದಿರುವಂಥ ಮಾಹಿತಿ ಒಂದು 300 ಜನ BJP ಪಕ್ಷದವರ ಕಡೆಯಿಂದ ಅವರ ಒಂದು ಸಹಾಯದಿಂದ ಪ್ರವಾಸ ಮಾಡಿದರು. ಅದರಲ್ಲಿ 4 ಜನ ಮೃತರಾಗಿರುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿವರೆಗೂ ನಮಗೆ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಅಲ್ಲಿ UP ಸರ್ಕಾರದಿಂದ ನಮಗೇನೂ ಮಾಹಿತಿ ಬರದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನು ಈಗಲೇ ನಾವು ಇಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾ ಇದ್ದೇವೆ. ಅವರು ಅಲ್ಲಿಗೆ ಹೋಗಿ ತಕ್ಷಣ ಅಲ್ಲಿ ನಮ್ಮ ಕನ್ನಡಿಗರ ಹಿತರಕ್ಷಣೆಗೆ ಏನು ಮಾಡಬೇಕು ಮತ್ತು ತೊಂದರೆಗೆ ಸಿಕ್ಕಾಕೊಂಡಿರೋರ ಸಹಾಯಕ್ಕೆ ಏನು ಮಾಡಬೇಕು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಒಂದು 3 ಅಧಿಕಾರಿಗಳ ತಂಡ ಕಳಿಸ್ತಾ ಇದ್ದೇವೆ. ಸಹಾಯವಾಣಿ ಇದೆ ನಮ್ಮಲ್ಲಿ, SCOC ಅಂತ ಒಂದು ಕಾಲ್ ಸೆಂಟರ್ ಇದೆ. ಅಲ್ಲಿಗೆ ಯಾವುದೂ ಕೂಡ ನಮಗೆ ದೂರುಗಳು ಬಂದಿಲ್ಲ. ಇವೆಲ್ಲ ನಾವು ಅನ್ಅಫಿಷಿಯಲ್ ಆಗಿ ಬಂದಂಥ ಮಾಹಿತಿಯನ್ನು ನಾವೇ ಬೆನ್ನತ್ತಿ ವಿಷಯ ತಿಳ್ಕೊಳ್ತಾ ಇದ್ದೇವೆ. ಮತ್ತು UP ಸರ್ಕಾರದಿಂದನೂ ಕೂಡ ಏನು ಮಾಹಿತಿ ಬರದೇ ಇರೋದ್ರಿಂದ ಅವರು ಅಫಿಷಿಯಲ್ ಆಗಿ ಏನೂ ನಮಗೆ ಕಮ್ಯುನಿಕೇಷನ್ ಕೊಡ್ತಾ ಇಲ್ಲ. ಅಲ್ಲಿ ಏನೋ UP ಸರ್ಕಾರದ ಅಧಿಕೃತ ಹೇಳಿಕೆಗಳು ನೋಡಿದರೆ ಕಾಲು ತುಳಿತದ ರೀತಿಯ ಸನ್ನಿವೇಶ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅವರು, ಬಿಟ್ಟರೆ ಕಾಲು ತುಳಿತ ಆಯಿತು ಅಂತಲೂ ಅವರು ಅಫಿಷಿಯಲ್ ಆಗಿ ಹೇಳ್ತಾ ಇಲ್ಲ. ಸ್ಟ್ಯಾಂಪೀಡ್ ಲೈಕ್ ಸಿಚುವೇಶನ್ ಅನ್ನೋ ಥರ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇರೋದ್ರಿಂದ ಅಲ್ಲಿ ನಮಗೆ ಅಷ್ಟು ಮಟ್ಟಿಗೆ
ನಿಖರ ಮಾಹಿತಿ ಸಿಗದೇ ಇರೋದ್ರಿಂದ ನಮ್ಮ ಅಧಿಕಾರಿಗಳನ್ನೇ ತಕ್ಷಣ ಇವತ್ತು ಕಳಿಸ್ತಾರೆ. ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ, ಒಟ್ಟು ಎಷ್ಟು ಜನ ಪ್ರವಾಸ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ಮಾಹಿತಿ ಕಲೆ ಹಾಕ್ಲಿಕ್ಕೂ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನ ಭಾಗವಹಿಸ್ತಾ ಇರೋದ್ರಿಂದ ಯಾವ್ಯಾವ ದೇಶದ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಜನ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ಅದನ್ನು ಬಹುಶಃ ಕಲೆ ಹಾಕೋದು ಸಹ ಭಾಳ ಕಷ್ಟ ಸಾಧ್ಯವಾದಂಥ ಕೆಲಸ ಆಗ್ಬೋದು. ಏನು ಅವರು ನಮಗೆ ಯಾಕೆ ತಕ್ಷಣ ನಮಗೆ ನಿಖರ ಮಾಹಿತಿ ಯಾಕೆ ಕೊಡ್ತಾ ಇಲ್ಲ ಅಂತಲೂ ನನ್ನ ಹತ್ರ ಉತ್ತರ ಇಲ್ಲ. UP ಅವರು ನಮಗೆ ಹೇಳ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ಬೇರೆ ಏನೂ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ದುರಂತದ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ನಾವು ಬೆರಳು ಮಾಡೋದು ಸುಸಂಸ್ಕೃತಿ ಅಲ್ಲ. ಆದರೆ ಇಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಅಫಿಷಿಯಲ್ ಮಾಹಿತಿ ಬರಬೇಕಾಗಿತ್ತು. ಯಾವುದೇ ದುರಂತ ಆದಾಗ ನಮಗೆ ಒಂದು ಅಧಿಕೃತ ಮಾಹಿತಿ ಬರ್ತದೆ. ಆ ಸರ್ಕಾರದವರು ಪಟ್ಟಿ ಮಾಡಿ ಅದನ್ನು ಎಲ್ಲ ರಾಜ್ಯಗಳ ಜೊತೆಗೆ ಹಂಚ್ಕೊಳ್ತಾರೆ. ಅದರ ಆಧಾರದ ಮೇಲೆ ನಾವು ನಮ್ಮವ್ರು ಯಾರಾದರೂ ಇದ್ದಾರಾ ಅಂತ ಫರ್ದರ್ ನಾವು ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಯಾವಾಗಲೂ ಕೂಡ ಇಂಥ ದುರಂತ ಆದಾಗ. ಆದರೆ ಇವತ್ತು ಯಾವುದೂ ಪಟ್ಟಿ ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಕೂಡ ಅಧಿಕೃತವಾಗಿ ಏನು ಹೇಳಲಿಕ್ಕೆ ನಮಗೂ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾನು ಅಲ್ಲಿಗೂ DC-ಗೆ ಇನ್ಸಿಸ್ಟ್ ಮಾಡಿ ನಮ್ಮ ಅಧಿಕಾರಿಗಳನ್ನು ಅಲ್ಲಿ ಊರುಗಳಿಗೆ ಕಳಿಸಿ ಕಲೆ ಹಾಕಿದಂಥ ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಸಬ್ಜೆಕ್ಟು ಕನ್ಫರ್ಮೇಷನ್. ಯಾಕಂದರೆ ಅಲ್ಲಿ UPಯಲ್ಲಿ ಅವರು ಡಿಕ್ಲೇರ್ ಮಾಡಿದಾಗ ಮಾತ್ರ ನಾವು ಇದನ್ನು ಕನ್ಫರ್ಮ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ಇರುವಂಥ ಅನಧಿಕೃತ ಆದರೂ ಕೂಡ ನಿಮ್ಮ ಜೊತೆಗೆ ಹಂಚ್ಕೊಳ್ಳೇಬೇಕಾದಂಥ ಅನಿವಾರ್ಯ ಇರೋದ್ರಿಂದ ನಾನು ತಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಯಾಕಂದರೆ ಕೋಟ್ಯಾಂತರ ಜನ ಪ್ರವಾಸ ಮಾಡುವಾಗ ಕೋಟ್ಯಾಂತರ ಜನದ ಪ್ರವಾಸ ಯಾರ್ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ನಿಖರವಾಗಿ ಹೇಳೋದು ಕಲೆ ಹಾಕೋದು ಕೂಡ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ಯಾರು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ನಮ್ಮ ಟೀಮ್ನ ಅಲ್ಲಿಗೆ ಕಳಿಸಿದ್ರೆ ಅವಾಗ ನಮ್ಮವ್ರು ಯಾರು ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಟೀಮನ್ನು ಡಿಸ್ಪ್ಯಾಚ್ ಮಾಡಿ ಕರ್ನಾಟಕದಿಂದಾನೇ ಕಳಿಸ್ತಾ ಇದೀವಿ. ನಾವು ಇಲ್ಲಿಂದಾನೇ UP ಸರ್ಕಾರ ಜೊತೆ ನಾವೇ ಟಚಲ್ಲಿ ಇದ್ದೀವಿ. ಬಟ್ ಈಗ ಅಲ್ಲಿ ಏನು ಮಾಹಿತಿ ಸಿಗದೆ ಇರೋದ್ರಿಂದ ನಮ್ಮ ಆಫೀಸರ್ಸ್ನೇ ಒಬ್ಬ IAS ಆಫೀಸರು ಇನ್ನು ಇಬ್ಬರು ಆಫೀಸರ್ಸ್ನ ಕಳಿಸೋದ್ರಿಂದ ಸ್ವಲ್ಪ ಯಾರಾದರೂ UP ಮೂಲದ ನಮ್ಮ ರಾಜ್ಯದ IAS ಅಧಿಕಾರಿಯನ್ನ ಕಳಿಸ್ತಾ ಇದ್ದೀವಿ. ಮೋಸ್ಟ್ಲಿ ಬಹುತೇಕ ಕೆಲವರು ಈಗ ಯಾರು ಅವ್ರ ಕುಟುಂಬದವ್ರ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಆಗಿದೆ ಅಲ್ಲಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಮಾತ್ರ ಆತಂಕಕ್ಕೆ ಒಳಗಾಗಬೇಕಾದಂಥ ಒಂದು ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರು ಆತಂಕಕ್ಕೆ ಒಳಗಾಗೋ ಸಂಪರ್ಕದಲ್ಲಿದ್ದರೆ ದಯವಿಟ್ಟು ಆತಂಕ ಪಡಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತೀರಾ ಸರ್ ತಾವು? ಇನ್ಫಾರ್ಮೇಶನ್ ಶೇರ್ ಮಾಡಿ ಯಾರೆಲ್ಲ ಹೋಗಿದ್ದಾರೆ ನಮಗೆ ಇನ್ಫಾರ್ಮೇಶನ್ ಸರ್ಕಾರಕ್ಕೆ ಯಾರಾದ್ರೂ ಸಂಪರ್ಕಕ್ಕೆ ಸಿಗುತ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಮ್ಮ ಜೊತೆಗೆ ಅಂತವರ ಮಾಹಿತಿಯನ್ನು ಹಂಚ್ಕೊಳ್ಳಿ. ಆ ಮಾಹಿತಿಯನ್ನ ನಾನು ನಮ್ಮ ಟೀಮ್ಗೆ ಅಲ್ಲಿಗೆ ಹೋಗ್ತಾ ಇರೋ ಟೀಮ್ಗೆ ಕೊಟ್ಬಿಟ್ಟು ನಾನು ಫೈಲ್ಡ್ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ತೀನಿ. ಬಂದು ಕೊಡ್ತೇನೆ. ಆಮೇಲೆ ನೀವು ಸ್ಕ್ರೋಲ್ ಅಲ್ಲಿ ಸರ್ ಗಾಯಗಳೇನಾದ್ರೂ ಅಲ್ಲಿ ಇದ್ರೆ ಶಿಫ್ಟ್ ಮಾಡೋದು ನಮ್ಮ ರಾಜ್ಯದಲ್ಲಿದ್ರೆ ನೋಡಿ. ಫಸ್ಟ್ ಏನು ಬೇಕೋ ಮಾಡೋಣ. ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಅದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ಫಸ್ಟು ಸೇಫ್ಟಿ ಮತ್ತು ಐಡೆಂಟಿಫಿಕೇಶನ್ ಮುಖ್ಯ. ಅವೆಲ್ಲ ಎಲ್ಲೆಲ್ಲಿಂದನೋ ನಾವು ಏನೇನೋ ಮಾಡಿದ್ದೇವೆ. ಇದರಲ್ಲಿ ಇದು ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ನಾನು ಹೇಳೋ ಇಂಥ ಸಂದರ್ಭದಲ್ಲಿ ಅದನ್ನ ಹೇಳಿ ನಾನು ಅದನ್ನು ಕಡಿಮೆ ಮಾಡೋದು ನನಗೆ ಅವಲ್ಲ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.